ಹಾಯ್ ನಮಸ್ಕಾರ, ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಗರಿಗರಿಯಾಗಿ ಚಕ್ಲಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿರ್ತೈತೆ. ಬೇಸಿಗೆ ಕಾಲ ಬಂತು, ಮಕ್ಕಳಿಗೆಲ್ಲ ಮನೆಗೆ ಟೀ ಕಾಫಿ ಕುಡಿಯೋಗೆಲ್ಲ ತೊಗೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಯಾವ ರೀತಿ ಚಕ್ಲಿ ಮಾಡೋದಂತ ಹೇಳಿ, ಏನೇನು ತೊಗೊತೀನಿ ಅಂತ ಹೇಳಿ ತೋರಿಸ್ಕೊಡ್ತೀನಿ. 3 ಬಟ್ಲು ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅದೇ ಬಟ್ಲಿಗೆ 1 ಬಟ್ಲು ಹುರ್ಕಡಲೆ ತೊಗೊಂಡಿದ್ದೀನಿ. ಅಜ್ವಾಯಿನು 1 ಸ್ಪೂನ್ ತೊಗೊಂಡಿದ್ದೀನಿ. ಓಂಕಾಳು ಎಳ್ಳು 1 ಸ್ಪೂನ್ ತೊಗೊಂಡಿದ್ದೀನಿ. ರುಚಿಗೆ ಉಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ 1/4 ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ 1/4 ಸ್ಪೂನ್ ಅರಿಶಿನ, 1 ಸ್ಪೂನು ಅಚ್ಕಾರದ ಪುಡಿ, ಸ್ವಲ್ಪ ಸೋಡಾ, ಕಲಿಸ್ಕೊಳ್ಳಿಕ್ಕೆ ನೀರು. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಹುರ್ಕಡ್ಲೆ ತೊಗೊಂಡಿದ್ದೀನಲ್ಲ, ಅದು ಮಿಕ್ಸಿಗೆ ಹಾಕ್ಕೊಂಡು ಇದನ್ನ ರುಬ್ಕೊಂಬಿಡೋಣ ನುಣ್ಣಗೆ. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಈ 3 ಬಟ್ಲು ಹಸಿಟ್ಟು ಹಾಕ್ಕೊಂಬಿಡೋಣ. ನೋಡಿ ರುಬ್ಕೊಂಡಿದ್ದೀನಿ. ಅದೇ ಬಟ್ಲಿಗೆ 1 ಬಟ್ಲಷ್ಟು ಹುರ್ಕಡ್ಲೆ ಪುಡಿ ಹಾಕ್ಕೊಳ್ಳೋಣ. ಸಮ ಇರಬೇಕಲ್ಲ, ಇಷ್ಟು ಮಿಕ್ಕಿದೆ. ಇದು ಬೇಡ, ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ ಹಾಕ್ಕೊಂಬಿಡೋಣ. ಹುರ್ಕಡ್ಲೆ ಪುಡಿ, ಅಜ್ವಾನ ಹಾಕ್ಕೊಂಬಿಡೋಣ. ಬಿಳಿ ಎಳ್ಳು 1 ಸ್ಪೂನ್, ಅದು ಹಾಕ್ಕೊಂಡು ಸ್ವಲ್ಪ ನಾನು ಜೀರಿಗೆ ಹಾಕ್ಕೊತೀನಿ. ಬೇಕಂದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಅರಿಶಿನ, 1 ಸ್ಪೂನು ಅಚ್ಕಾರ ಪುಡಿ, ರುಚಿಗೆ ಉಪ್ಪು, 1 ಚುಟ್ಕೆ ಸೋಡಾ, ಅಡುಗೆ ಸೋಡಾ, ಬಿಸಿ ಎಣ್ಣೆ 1 ಸೌಟಷ್ಟು. ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಎಲ್ಲನೂ ಬಿಸಿ ಇರ್ತೈತೆ, ಕೈ ಹಾಕಕ್ಕೆ ಹೋಗ್ಬೇಡಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಹೆಚ್ಚಾಗಿ ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಕಲಿಸಿ. ನೋಡಿ ಹಿಂಗೆ ಒತ್ತಿದ ತಕ್ಷಣ ಒಳಗಡೆ ಹೋಗಬೇಕು. ಅಷ್ಟು ತೀರಾ ನೀರು ಅಲ್ಲ, ತೀರಾ ಗಟ್ಟಿನೂ ಅಲ್ಲ, ಆ ರೀತಿ ಇರಬೇಕು. ಅದಕ್ಕಿರಬೇಕು. ನೀವು ನೋಡಿದ ತಕ್ಷಣ ಗೊತ್ತಾಗ್ತೈತಲ್ಲ, ಸಾಕು. ಸೈಡಿಗಿಡೋಣ. ಇದು ಚಕ್ಲಿ ಮಾಡೋದು ಈ ಮೋಡ್ ತೊಗೊಂಡಿದ್ದೀನಿ. ಇದಕ್ಕೆ ಈ ಬೆಣ್ಣೆ ತೊಗೊಂಡಿದ್ದೀನಿ. ನೋಡಿ ಈಗ ಇದಕ್ಕೆ ಎಣ್ಣೆ ಹಚ್ಕೊಳ್ಳೋಣ. ಸ್ವಲ್ಪ ಒಳಗಡೆ ಎಲ್ಲ ಕ್ಲೀನಾಗೆ ಹೀಗೆ ಅಪ್ಲೈ ಮಾಡ್ಕೊಳ್ಳೋಣ. ಒಳಗಡೆ ಎಲ್ಲ ಚೆಂದಾಗೆ ಎಣ್ಣೆ ಇದ್ದರೆ ಆವಾಗ ಅದು ಕ್ಲೀನಾಗಿ ಬರ್ತೈತೆ. ಎಲ್ಲ ಕಡೆ ಹಾಕ್ಕೊಬೇಕು. ಅದೇ ಥರ ಇದಕ್ಕೂ ಅಷ್ಟೇ, ಸ್ವಲ್ಪ ಸಾಕು. ಈಗ ಇದರೊಳಗಡೆ ಹಾಕೋಣ. ಅದು ನೋಡಿ ಈ ಥರ ಚಿಕ್ಕದಾಗೆ ಈ ಸೈಜ್ ಒಳಗೆ ಒಂದೊಂದು ಉಂಡೆ ಈ ರೀತಿ ಮಾಡ್ಕೊಂಬಿಡೋಣ. ಈಗ ಇದರೊಳಗಡೆ ಹಾಕೋಣ. ಈಗ ಹಾಕಿ ಇದನ್ನ ಕ್ಲೋಸ್ ಮಾಡೋಣ. ಫುಲ್ ಟೈಟ್ ಮಾಡಿ. ನೋಡಿ ಇಷ್ಟು ಟೈಟ್ ಆಗಬೇಕು. ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಬಿಸಿಯಾಗಿದೆ. ನೋಡಿ ಗ್ಯಾಸ್ ಕಡಿಮೆ ಇಟ್ಕೊಂಡು ಕಡಿಮೆ ಉರಿಯೊಳಗೆ ಮಾಡಿಕೊಂಡ್ವಿ. ಈ ರೀತಿ ತಕ್ಷಣ ತಿರುಗಿಸ್ಬಾರ್ದು, ಹೊಡೆದೋಗ್ತೈತೆ. ಮೆತ್ತಿಗೆ ಸ್ವಲ್ಪ ಆಗಲಿ, ಆಮೇಲೆ ತಿರುಗಿಸ್ಕೊಳ್ಳೋಣ. ಇದಾಗಿದೆ ಫಸ್ಟ್ ಹಾಕಿರೋದು. ತಿರುಗಿಸ್ಕೊಳ್ಳೋಣ. ಇದು ಈ ಥರ ಒಂದೊಂದೇ ತಿರುಗಿಸ್ಕೊಳ್ಳೋಣ. ಈ ಥರ ನೋಡಿ ಈ ನೊರೆ ಎಲ್ಲ ಬರ್ತೈತಲ್ಲ, ಅದೆಲ್ಲ ಕಮ್ಮಿ ಆಗಬೇಕು. ಆವಾಗ ಇದು ಆಗಿದೆ ಅಂತ ಅರ್ಥ. ತೆಗಿಬೇಕು. ನೋಡಿದ್ರಲ್ಲ ಚಕ್ಲಿ ಯಾವ ರೀತಿ ಮಾಡೋದು ಅಂತೇಳಿ. ತುಂಬ ಸುಲಭ. ಈಗ ಮಕ್ಕಳಿಗೆ ರಜಾ ಬಂತು, ದಸರಾ ರಜಾ ಮಾಡಿಕೊಡಿ. ಮಕ್ಕಳು ಮನೆಗೆ ಕೂತ್ಕೊಂಡು ಏನಾನ ತಿಂತಾ ಇರಬೇಕು ಅನ್ನಿಸ್ತೈತೆ. ಹೊರಗಡೆ ಹೋಗಿ ತಿನ್ನೋಕನೇ ಈ ಥರ ಎಲ್ಲ ಮಾಡಿಕೊಡಿ, ಮನೆಗೆ ತಿಂತಾರೆ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡೋಕ್ಕಾಗಿ. ಬಾಯ್.